ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. 20 ವರ್ಷಗಳ ಬಳಿಕ ಮತ್ತೆ ಭಾರತದ ಮಾವಿನ ಹಣ್ಣನ್ನ ಬ್ಯಾನ್ ಮಾಡಿದೆ ಜಪಾನ್. ಇದಕ್ಕೆ ಕಾರಣ ಏನು ಅಂತ ಆದ್ರೂ ಗೊತ್ತಾ? ನಮ್ಮ ಸರ್ಕಾರದ ಬೇಜವಾಬ್ದಾರಿತನ. ಹೌದು, ಭಾರತದ ಮಾವಿನ ಹಣ್ಣಿಗೆ ಜಗತ್ತಿನೆಲ್ಲೆಡೆ ಭಾರಿ ಬೇಡಿಕೆ ಇದೆ. ಆದ್ರೆ ಆಹಾರ ಪದಾರ್ಥಗಳ ಸುರಕ್ಷತೆಯ ಮೇಲೆ ಕಟ್ಟುನಿಟ್ಟಿನ ನಿಯಮಗಳನ್ನ ಹೊಂದಿರುವಂತಹ ಜಪಾನ್ ಮಾತ್ರ ಇದೀಗ ಭಾರತದ ಮಾವಿನ ಹಣ್ಣನ್ನ ಆಮದನ್ನ ಮಾಡ್ಕೊಳ್ಳೋದನ್ನ ಸರಿಸುಮಾರು 2 ದಶಕಗಳ ಬಳಿಕ ಮತ್ತೊಮ್ಮೆ ಬ್ಯಾನ್ ಮಾಡಿರುವಂತದ್ದು. ಈಗಾಗಲೇ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ರಫ್ತು ಇಳಿಕೆಯಾಗಿ ಕಂಗಾಲಾಗಿರುವಂತಹ ಭಾರತೀಯ ಮಾವು ಬೆಳೆಗಾರರಿಗೆ ಮತ್ತೊಮ್ಮೆ ಶಾಕ್ ನೀಡಿದಂತೆ ಆಗಿದೆ. ಹಾಗಾದ್ರೆ ಭಾರತದ ಮಾವಿನ ಹಣ್ಣುಗಳನ್ನ ಜಪಾನ್ ಯಾವ ಕಾರಣಕ್ಕೆ ಬ್ಯಾನ್ ಮಾಡಿದೆ? ಖಂಡಿತ ಎಸ್, ಭಾರತದ ಮಾವಿನ ಹಣ್ಣಿಗೆ ಇದೀಗ ಜಗತ್ತಿನೆಲ್ಲೆಡೆ ಎಷ್ಟು ದೊಡ್ಡ ದೊಡ್ಡ ರಾಷ್ಟ್ರಗಳಿದಾವೋ ಎಲ್ಲಾ ಕಡೆಯಿಂದ ಬಹು ಬೇಡಿಕೆ ಇದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಮಾವಿನ ಹಣ್ಣಿನ ಅಭಿಮಾನಿಗಳು ಸಹ ಇರುವಂಥದ್ದು. ಅದೇ ರೀತಿಯಾಗಿ ಭಾರತದಲ್ಲಿ ಸಿಗುವಂತಹ ರಸಭರಿತ ಮಾವಿನ ಹಣ್ಣಿಗೆ ಇರುವಂತಹ ಬೇಡಿಕೆ ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಜಪಾನ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಈ ಎಲ್ಲಾ ರಾಷ್ಟ್ರಗಳ ಪ್ರತಿ ವರ್ಷವೂ ಸಹ ಇದನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇರ್ತಾರೆ. ಎಷ್ಟೋ ಸಲ ಕಾಯ್ತಾ ಇರ್ತಾರೆ. ಆದ್ರೆ ಇಷ್ಟು ಬೇಡಿಕೆ ಇರುವಂತಹ ಭಾರತೀಯ ಮಾವಿನ ಹಣ್ಣುಗಳ ಎಕ್ಸ್ಪೋರ್ಟ್ ಅನ್ನ ಇದೀಗ ಜಪಾನ್ ಬ್ಯಾನ್ ಮಾಡಿದೆ, ಸ್ಥಗಿತಗೊಳಿಸಿದೆ ಅಂತಾನೆ ಹೇಳ್ಬೋದು. ಇದು ಈಗಾಗಲೇ ಪಶ್ಚಿಮ ಏಷ್ಯಾ ಯುದ್ಧದಿಂದಾಗಿ ಬಿಕ್ಕಟ್ಟಿಗೆ ಸಿಲುಕಿರುವಂತಹ ಮಾವು ಬೆಳೆಗಾರರ ಮೇಲೆ ಭಾರಿ ಹೊಡೆತ ಬೀಳ್ತಾ ಇದೆ ಅಂತಾನೆ ಹೇಳ್ಬೋದು. ಬೇಸಿಗೆ ಅಂದ್ರೆ ಭಾರತದ ಮಾವು ಜಗತ್ತಿನ ಪ್ರಮುಖ ರಫ್ತಿನ ಭಾಗವಾಗಿರುತ್ತೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಭಾರತದ ಜಾಗತಿಕವಾಗಿ ಸರಿಸುಮಾರು 32,000 ಮೆಟ್ರಿಕ್ ಟನ್ ಮಾವು ರಫ್ತು ಮಾಡ್ತಾ ಇರುತ್ತೆ. ಆದ್ರೆ ಈ ಬಾರಿ ಯುದ್ಧದಿಂದಾಗಿ ಇದರ ಒಂದಷ್ಟು ಪ್ರಮಾಣದಲ್ಲಿ ಇಳಿಕೆ ಆಗಿರುವಂತದ್ದು. ಮಾವು ಬೆಳೆಗಾರರು ಕಂಗಾಲಾಗಿರುವಂತಹ ಹೊತ್ತಿನಲ್ಲೇ ಭಾರತದ ಮಾವಿನ ಚಿಕಿತ್ಸಾ ಸೌಲಭ್ಯ ಘಟಕಗಳಲ್ಲಿ ಕೀಟ ನಿಯಂತ್ರಣ ಕಾರ್ಯವಿಭಾಗದಲ್ಲಿರುವಂತಹ ಲೋಪಗಳನ್ನ ಇದೀಗ ಕಂಡುಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾವಿನ ಆಮದನ್ನ ಸ್ಥಗಿತಗೊಳಿಸಿದ್ದಾರೆ ಅಂತವಂತಹ ಮಾಹಿತಿ ಇದೀಗ ಹೊರಬಿದ್ದಿರುವಂತದ್ದು. ಇನ್ನು ತಾವು ಸೇವಿಸುವಂತಹ ಆಹಾರದಲ್ಲಿ ಯಾವುದೇ ರೀತಿಯ ಲೋಪವಿಲ್ಲದೆ ಸುರಕ್ಷಿತ ಕ್ರಮಗಳನ್ನ ವಹಿಸುವುದರಲ್ಲಿ ಮುಂಚೂಣಿಯಲ್ಲಿರುವಂತದ್ದು ಜಪಾನ್. ಅದೇ ರೀತಿಯಾಗಿ ಸಸ್ಯ ಆರೋಗ್ಯ ಎಂಬಂತಹ ಕಟ್ಟುನಿಟ್ಟಿನ ನಿಯಮಗಳನ್ನ ಹೊಂದಿರುವಂತದ್ದು ಜಪಾನ್. ಇದರಲ್ಲಿ ಜಪಾನ್ ಪ್ರತಿ ಸಣ್ಣ ಅಂಶವನ್ನ ಸೂಕ್ಷ್ಮವಾಗಿ ಪರಿಶೀಲಿಸುತ್ತೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಜಪಾನ್ ಭಾರತದ ಮಾವಿನ ಹಣ್ಣನ್ನ ಎಕ್ಸ್ಪೋರ್ಟ್ ಮಾಡಿಕೊಳ್ಳುವಂತಹ ಮೊದಲು ಭಾರತದ VHT ಸೌಲಭ್ಯಗಳನ್ನ ಪರಿಶೀಲಿಸಲು ಕ್ವಾರಂಟೈನ್ ಅಧಿಕಾರಿಗಳನ್ನ ಕಳಿಸ್ಕೊಡ್ತಾರೆ. ಪ್ರತಿ ವರ್ಷ ಕಳಿಸ್ಕೊಡ್ತಾರೆ. ಅಂತೆಯೇ ಕಳಿಸ್ಕೊಟ್ಟ ನಂತರ ಆ ಅಧಿಕಾರಿಗಳು ಯಾವ ರಿಪೋರ್ಟ್ ಕೊಡ್ತಾರೆ ಅನ್ನೋದರ ಮೇಲೆ ಮಾವಿನ ಹಣ್ಣನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆದ್ರೆ ಈ ವರ್ಷದ ಆರಂಭದಲ್ಲಿ ಪರಿಶೀಲನೆಗೆ ಬಂದಂತಹ ಅಧಿಕಾರಿಗಳು ಉತ್ತರ ಪ್ರದೇಶದ ರೆಹಮಾನ್ಪುರದಲ್ಲಿರುವಂತಹ VHT ಸೌಲಭ್ಯದಲ್ಲಿ ಹಣ್ಣುಗಳನ್ನ ಸಂಸ್ಕರಣೆ ಮಾಡುವಂತಹ ಪ್ರಕ್ರಿಯೆಯಲ್ಲಿನ ಆವಿ ಹಾಗೂ ಸೋಂಕುರಹಿತ ಮಾಡುವಂತಹ ಕಾರ್ಯವಿಧಾನಗಳಿಗೆ ಸಂಬಂಧಿಸಿದಂತಹ ನ್ಯೂನ್ಯತೆಗಳನ್ನ ಕಂಡು ಬಂದಿರುವಂತದ್ದು. ಅದೇ ರೀತಿಯಾಗಿ ಸಾಕಷ್ಟು ರೀತಿಯಲ್ಲಿ ಅಲ್ಲಿ ಕೊಳಕುತನ, ನೈರ್ಮಲ್ಯ ಅನ್ನುವಂಥದ್ದು ಕಂಡು ಬಂದಿರುವಂತಹ ಕಾರಣ ಇದೀಗ ಬ್ಯಾನ್ ಮಾಡೋದಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಈ ಕುರಿತು ಉಭಯ ಅದೇ ರೀತಿಯಾಗಿ ಕಡೆಗಳಲ್ಲಿರುವಂತಹ ನಿಖರವಾದಂತಹ ಕಾರಣಗಳನ್ನ ಸಾರ್ವಜನಿಕವಾಗಿ ಯಾವುದೇ ರೀತಿಯಲ್ಲೂ ಸಹ ಹೇಳಿಕೆಗಳನ್ನ ಕೊಟ್ಟು ಯಾವುದೇ ರೀತಿಯ ಹೇಳಿಕೆಗಳನ್ನು ಸಹ ರಿಲೀಸ್ ಮಾಡಿಲ್ಲ. ಆದ್ರೆ ಯಾವ ಕಾರಣಕ್ಕೆ ಅನ್ನುವಂತಹ ಪ್ರಶ್ನೆಗೆ ಇಂದಿಗೂ ಸಹ ಭಾರತೀಯರಿಗೆ ಸರ್ಕಾರ ಉತ್ತರವನ್ನ ಕೊಟ್ಟಿಲ್ಲ. ಇನ್ನು ಯಾವೆಲ್ಲ ಮಾವಿನ ತಳಿಗಳ ಮೇಲೆ ಬ್ಯಾನ್ ಪರಿಣಾಮ ಬೀರಿದೆ ಅಂತ ನೋಡೋದಾದ್ರೆ ಕೆಲವೊಂದಷ್ಟು ರೀತಿಯಲ್ಲಿ ಜಪಾನ್ ಮೂಲತಃ ಭಾರತಕ್ಕೆ ಮಾವಿನ ಹಣ್ಣನ್ನ ಅತಿ ದೊಡ್ಡ ರಫ್ತು ಮಾರುಕಟ್ಟೆ ಆಗಿರುವಂಥದ್ದು. ಒಂದ್ ರೀತಿ ನೋಡೋದಾದ್ರೆ ಜಪಾನ್ ಭಾರತಕ್ಕೆ ಮಾವಿನ ಹಣ್ಣನ್ನ ರಫ್ತು ಮಾಡ್ಕೊಳ್ಳೋದಾಗಿರ್ಬೋದು, ಆಮದು ಮಾಡ್ಕೊಳ್ಳೋದಾಗಿರ್ಬೋದು, ಈ ಎರಡಕ್ಕೂ ಸಹ ದೊಡ್ಡ ಮಾರುಕಟ್ಟೆಯಾಗಿ ಕಂಡು ಬರುತ್ತೆ. ಈ ಯುದ್ಧದ ಸಮಯದಲ್ಲಿ ಈ ನಿರ್ಧಾರದಿಂದಾಗಿ ಜಪಾನ್ಗೆ ವ್ಯಾಪಕವಾಗಿ ರಫ್ತಾಗುವಂತಹ ಭಾರತದ ಪ್ರೀಮಿಯಂ ತಳಿ ಮಾವಿನ ಹಣ್ಣುಗಳಾದಂತಹ ಆಲ್ಫೋನಸ್, ಕೇಸರ್, ಲಾಂಗ್ರಾ ಮತ್ತು ಬಾಗೇನಪಳ್ಳಿಗಳ ಮೇಲೆ ಪ್ರಭಾವ ಇದೀಗ ಬೀರಲಿದೆ ಅಂತಾನೆ ಹೇಳ್ಬೋದು. ಅಲ್ಲದೆ ಈ ಬ್ಯಾನ್ ಎಂಬುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಮಾವಿನ ಹಣ್ಣಿಗೆ ಇರುವಂತಹ ಮಾನ್ಯತೆಯ ಮೇಲೆಯೂ ಸಹ ಎಲ್ಲೋ ಒಂದ್ ಕಡೆ ಪರಿಣಾಮ ಬೀರ್ತಾ ಇದೆ. ಎಲ್ಲೋ ಒಂದ್ ಕಡೆ ಪರಿಣಾಮ ಬೀರುವಂತಹ ಸಾಧ್ಯತೆಯೂ ಸಹ ಇರುವಂತದ್ದು. ಇನ್ನು ಭಾರತದ ಮಾವಿನ ಹಣ್ಣಿನ ಆಮದನ್ನ ಜಪಾನ್ ಬ್ಯಾನ್ ಮಾಡ್ತಾ ಇರೋದು ಇದ್ರೆ ಮೊದಲನೇ ಬಾರಿಗೆ ಏನಂತ ಅಲ್ಲ. ಇದಕ್ಕೂ ಮೊದಲು 20 ವರ್ಷಗಳ ಹಿಂದೆ ಹಣ್ಣು ನೊಣಗಳ ಕಾಳಜಿಯಿಂದಾಗಿ ಅಥವಾ ಹಣ್ಣಿನ ಮೇಲೆ ನೊಣಗಳಿರುವಂತಹ ಕಾರಣ ಜಪಾನ್ ಈ ಹಿಂದೆ ಭಾರತೀಯ ಮಾವಿನ ಹಣ್ಣುಗಳನ್ನ ನಿಷೇಧಿಸಿತ್ತು.
ಮತ್ತು ಭಾರತವು ತನ್ನ ಚಿಕಿತ್ಸಾ ಶಿಷ್ಟಾಚಾರಗಳನ್ನ ಬಲಪಡಿಸಿದ ನಂತರ ಅಂದ್ರೆ 2006ರಲ್ಲಿ ಈ ನಿರ್ಬಂಧವನ್ನ ತೆರವುಗೊಳಿಸಿ ಮತ್ತೆ ಭಾರತದ ಮಾವಿನ ಹಣ್ಣುಗಳನ್ನ ಆಮದು ಮಾಡಿಕೊಳ್ಳಲು ಪ್ರಾರಂಭಿಸಿತು. ಆದರೆ ಇದೀಗ ಮತ್ತೊಮ್ಮೆ ಈ ಮಾವಿನ ಹಣ್ಣಿಗೆ ನಿರ್ಬಂಧಿಸಿದಂತಹ ಬಿಸಿ ತಗಲಿರುವಂಥದ್ದು, ಒಂದು ಕಡೆ ಬ್ಯಾನ್ ಅನ್ನೋ ಬಿಸಿ ಮತ್ತೊಮ್ಮೆ ತಗಲಿದೆ ಅಂತಾನೆ ಹೇಳ್ಬೋದು. ಭಾರತೀಯ ಅಧಿಕಾರಿಗಳು ಈ ಕುರಿತು ಜಪಾನ್ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಇದನ್ನ ತೆರವುಗೊಳಿಸಲು ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೀಗ ಕಂಡು ಬರ್ತಾ ಇದೆ. ಅಂದಾಗೆ ಈ ವರ್ಷ ಭಾರತದ ಮಾವು ಜಪಾನ್ಗೆ ರಫ್ತಾಗದ ಕಾರಣ ಎಲ್ಲೋ ಒಂದ್ ಕಡೆ ಮಾವು ಬೆಳೆಗಾರರಿಗೆ ನಷ್ಟ ಎದುರಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ ಪ್ರತಿ ಬಾರಿಯೂ ಸಹ ಯಾವುದೇ ಒಂದು ಎಕ್ಸ್ಪೋರ್ಟ್ ಆಗ್ಬೋದು, ಇಂಪೋರ್ಟ್ ಆಗಿರ್ಬೋದು, ಯಾಕೆ ಸರ್ಕಾರ ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದೆ? ಮೊದಲೇ ರೈತರು ಮಳೆ ಇಲ್ಲ, ಬೆಳೆ ಇಲ್ಲ ಅಂತ ಕಾಯ್ಕೊಂಡು ಕೂತಿರ್ತಾರೆ, ಎಷ್ಟೋ ಬಾರಿ ನಷ್ಟವನ್ನ ಅನುಭವಿಸ್ತಾ ಇರ್ತಾರೆ. ಆದ್ರೆ ಇದೀಗ ಬೆಳೆ ಬೆಳೆದು ಸೇಲಿಗೆ ಬಂದಿದೆ, ಎಕ್ಸ್ಪೋರ್ಟ್ ಮಾಡಬೇಕು, ಇಂಪೋರ್ಟ್ ಮಾಡ್ಕೋಬೇಕು. ಇಂತಹ ಸಮಯದಲ್ಲಿ ನೀವು ಮಾಡಬೇಕಾದಂತಹ ಸಂಸ್ಕರಣಾ ಕೇಂದ್ರಗಳಲ್ಲಿ ನೈರ್ಮಲ್ಯತೆ ಕಂಡು ಬಂದಾಗ ರೈತರಲ್ಲಿ ಏನು ತಪ್ಪು? ರೈತರು ಏನು ಮಾಡ್ತಾರೆ? ಇವಾಗ ಅವ್ರು ಬೆಳೆದಿರುವಂತಹ ಬೆಳೆಗೆ ನೀವು ಸಾಕಷ್ಟು ರೀತಿಯಲ್ಲಿ ಬೆಲೆ ಕೊಟ್ಟು ಒಂದು ಕಡೆ ತಗೊಳ್ಳಲ್ಲ, ಇನ್ನೊಂದು ಕಡೆ ಜಪಾನ್ಗೆ ಕಳಿಸ್ಬೇಕಾಗಿರುವಂತಹ ಹಣ್ಣುಗಳನ್ನ ನೀಟಾಗಿ ಸಂಸ್ಕರಣೆ ಮಾಡಿ ಅದನ್ನ ಕ್ಲೀನ್ ಮಾಡಿ ಕಳಿಸೋದಕ್ಕೂ ನಿಮಗೆ ಕಷ್ಟ ಆಗ್ತಾ ಇದೆ. ರೈತರು ಏನು ಮಾಡಬೇಕು? ಇಲ್ಲಿ ರೈತರ ತಪ್ಪೇನು? ರೈತರಿಗೆ ಏನಕ್ಕೆ ಇಲ್ಲಿ ನಷ್ಟ ಅನುಭವಿಸ್ಬೇಕು? ಪ್ರತಿ ಬಾರಿಯೂ ಸಹ ನಷ್ಟ ಅಂತ ಬಂದಾಗ ರೈತರಿಗೆ ಹೋಗಿ ಬೀಳತ್ತೆ ಏಟು. ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸನ ಕರೆಕ್ಟಾಗಿ ಮಾಡದೆ ಇದೀಗ ನೇರವಾಗಿ ಬೆಳೆಗಾರರಿಗೆ ಹೊಡೆತ ಕೊಟ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರತಿಯೊಬ್ಬ ರೈತನ ಪ್ರಶ್ನೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಈ ಬಾರಿ ಮತ್ತೆ ಭಾರತ ಬ್ಯಾನ್ ಆಗಿದೆ ಜಪಾನ್ಗೆ ಮಾವಿನ ಹಣ್ಣನ್ನ ರಫ್ತು ಮಾಡೋದ್ರಲ್ಲಿ. ಮುಂದೆ ಏನಾಗುತ್ತೆ? ಜಪಾನ್ ಜೊತೆ ಮಾತುಕತೆ ನಡೆದ ನಂತರ ಬ್ಯಾನ್ ಕ್ಯಾನ್ಸಲ್ ಆಗುತ್ತಾ, ತೆರವುಗೊಳಿಸ್ತಾರಾ ಇವೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.